ಸ್ನೇಹಿತರೆ ನಮಸ್ಕಾರ. ಎಲ್ಲೆಡೆಯೂ ರಾಮ ಮಂದಿರದ ಸಂಭ್ರಮ. ಇಡೀ ಭಾರತದಲ್ಲಿ ಹೊಸ ಚೈತನ್ಯ. ಅದೆಷ್ಟೋ ವರ್ಷಗಳಿಂದ ವನವಾಸದಲ್ಲಿದ್ದ ರಾಮನಿಗೆ ಮುಕ್ತಿ ಸಿಗುತ್ತಿರುವಂತಹ ಈ ಸುದಿನವನ್ನು ಕಣ್ತುಂಬಿಕೊಳ್ಳಲು ಇಡೀ ಭಾರತದ ಜನರೇ ಕಾಯುತ್ತಿದ್ದಾರೆ. ಇದರಲ್ಲಿ ಕೆಲವು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಸಾಧ್ಯವಾಗದ ಕೆಲವು ಪ್ರತಿಪಕ್ಷಗಳು ಕೂಡ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸದೆ ಸುಮ್ಮನೆ ರಾಮನನ್ನು ಒಪ್ಪಿಕೊಂಡಿದೆ. ಇಂತಹ ರಾಮ ಮಂದಿರವು ಇಡೀ ಹಿಂದೂಗಳ ಧಾರ್ಮಿಕ ಪ್ರಮುಖ ಕೇಂದ್ರವಾಗಿದೆ. ಇಂತಹ ಧಾರ್ಮಿಕ ಕೇಂದ್ರವನ್ನು ನಾಶಪಡಿಸಬೇಕು, ಮತ್ತೊಮ್ಮೆ ಹಿಂದೂಗಳ ಧಾರ್ಮಿಕ ಭಾವನೆ ಮತ್ತು ಅವರ ನಂಬಿಕೆಯನ್ನು ನಿರ್ನಾಮಗೊಳಿಸಲು ಕೆಲವು ಮುಸ್ಲಿಂ ಸಂಘಟನೆ ಮತ್ತು ಅದರಲ್ಲಿರುವಂತಹ ನಾಯಕರು ಸ್ಪಷ್ಟವಾಗಿ ಯೋಚಿಸುತ್ತಿರುವುದು ಕಂಡುಬರುತ್ತಿದೆ. ಮೊನ್ನೆ ಅಸಾದುದ್ದೀನ್ ಓವೈಸಿ ಭಾರತದ ಮುಸ್ಲಿಂ ಯುವಕರಿಗೆ ಬಾಬರಿ ಮಸೀದಿ ಕೆಡವಿರುವುದರ ಬಗ್ಗೆ ನಿಮಗೆ ನೋವಿಲ್ಲವೇ ಎಂದು ಪ್ರಶ್ನಿಸಿದ್ದರು. ಇದು ದೇಶದಾದ್ಯಂತ ಇರುವ ಮುಸಲ್ಮಾನರನ್ನು ರಾಮ ಮಂದಿರದ ವಿರುದ್ಧ ಎತ್ತಿಕಟ್ಟುವ ಒಂದು ಯೋಜನೆಯಾಗಿದೆ. ಆದರೆ ಇನ್ನು SDPIನ ಓರ್ವ ಅಫ್ಜಲ್ ಕೊಡ್ಲಿಪೇಟೆ ಅನ್ನುವ ರಾಮ ಮಂದಿರವನ್ನು ಒಡೆದು ಹಾಕಿ ಮತ್ತೆ ಅದೇ ಜಾಗದಲ್ಲಿ ಬಾಬರಿ ಮಸೀದಿಯನ್ನು ಕಟ್ಟುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಸ್ನೇಹಿತರೆ, SDPI ಪಕ್ಷವೇ ಹಾಗೆ. ಇದೊಂದು ಕೋಮುವಾದಿಗಳ ಪಕ್ಷ. ಇದು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ತುಳಿದು ನಡೆಯಲು ಪ್ರಯತ್ನಿಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದು ಬಹಳ ಅಪಾಯಕಾರಿಯಾಗಿದೆ. ದೇಶದ ಧಾರ್ಮಿಕ ಕೇಂದ್ರವನ್ನು ಒಡೆದು ಹಾಕುತ್ತೇವೆ ಎನ್ನುವುದು, ಅದೇ ಜಾಗದಲ್ಲಿ ಮತ್ತೆ ಕಟ್ಟಡ ಕಟ್ಟುವುದು ಇವರ ಗುರಿಯಾಗಿದೆ. ಇದನ್ನು ಮುಸ್ಲಿಂ ಸಮುದಾಯದ ಯುವಕರಿಗೆ ತಲೆಗೆ ತುಂಬಿ ವೋಟ್ ಬ್ಯಾಂಕನ್ನು ಗಿಟ್ಟಿಸಿಕೊಳ್ಳುವ ಹುನ್ನಾರ ಕೂಡ ನಡೆಯುತ್ತಿದೆ. ಇದರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಬೇಕು. ಸ್ನೇಹಿತರೆ, ರಾಮ ಮಂದಿರ ಕೇವಲ ಒಂದು ಮಂದಿರ ಮಾತ್ರ ಅಲ್ಲ, ಅದು ನಮ್ಮ ಘನತೆ, ಅದು ನಮ್ಮ ಆಸ್ತಿ. ಅದನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇಂತಹ ರಾಮ ಮಂದಿರದ ವಿರುದ್ಧ ಮಾತನಾಡುವ ಯಾರಿಗೇ ಆದರೂ ತಕ್ಕ ಶಾಸ್ತಿ ಮಾಡಲೇಬೇಕು ಎಂದು ಹೇಳುತ್ತಾ, ಇವರ ಸಂಪೂರ್ಣ ಅಜೆಂಡಾ ರಾಮ ಮಂದಿರದ ವಿರುದ್ಧ ಇದೆ ಎಂದು ತಿಳಿಸುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆಯಾ? ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಧನ್ಯವಾದಗಳು.